ನನಗೇನ್ ಅನ್ಸುತ್ತೆ ಅಂತಂದ್ರೆ ಕರೆಕ್ಟಾಗಿ ನಾಟಕ ನೋಡುವಂಥವ್ರು ಪಕ್ಕ ಬಂದೇ ಬರ್ತಾರೆ. ನಿಂಗೆ ಮಳೆ ಇರಲಿ ಏನಾದರೂ ಇರಲಿ ಅವ್ರಿಗೆ ಅಭಿರುಚಿ ಇದೆ ಅಂತಂದ್ರೆ ಬಂದೇ ಬರ್ತಾರೆ. ಅಂಥವ್ರನ್ನ ಹೆಂಗೆ ಟಾರ್ಗೆಟ್ ಮಾಡ್ಬೇಕು? ಅದೇ ಇವಾಗ ಕ್ವಶನ್ ಬಂದಿರೋದು. ಅದು ಅವ್ರಿಗೆ ಯಾವ ಥರ ನಾವು ಕರಿಬೇಕು ಅಂತ. ಈ ಆಡಿಟೋರಿಯಮ್ಸ್ ಹತ್ರ ಎಲ್ಲ ಹೋಗ್ಬಿಟ್ಟು ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಹೆಂಗೆ? ಪಾಂಪ್ಲೆಟ್ ಆ ಮೂಮೆಂಟ್ ಹೇಳ್ತಾರೆ ಬರ್ತೀವಿ ಅಂತ, ಆಮೇಲೆ ಬರೋದೇ ಇಲ್ಲ. ಅದನ್ನು ಮಾಡೋಣ, ಅದನ್ನ ಬಿಟ್ಟು ಬೇರೆ ಏನಾದ್ರು. ಅಲ್ಲ, ಬಟ್ ನಮ್ಮ ನಾಟಕದ ಟೀಮ್ಗಳವರು ಅವರೆಲ್ಲ ಇದಾರಲ್ವಾ, ಅವ್ರುಗಳನ್ನ ಅಪ್ರೋಚ್ ಆಗಿ ಅವರಲ್ಲಿರುವಂಥ ನೆಟ್ವರ್ಕ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಪರ್ಸನಲ್ ಆಗಿ ಮೆಸೇಜಸ್ ಹಾಕೋದು ಈ ಥರ ಎಲ್ಲ ಮಾಡೋಕ್ಕಾಗೋದು. ಇದನ್ನ ಮಾಡ್ಬೋದು, ಇದನ್ನ ಟ್ರೈ ಮಾಡಿ. ಅಲ್ಲ, ಫಸ್ಟ್ ಆಫ್ ಆಲ್ ಅವ್ರು ಕೊಡ್ತಾರ ನಮಗೆ ಬೇರೆ ಬೇರೆ ನಾಟಕದ ಟೀಮ್ ಅವರು ಕೊಡೋ ಡೌಟ್. ಮತ್ತೆ ಮ್ಯಾಚ್ ಬೇರೆ ಇದೆ ಅಂತ ಹೆಂಗ್ ಜನಗಳನ್ನ ಕರ್ಸೋದು? ಅದೇ ಇವಾಗ ನಮ್ಮ ಸರ್ಕಲಲ್ಲೇ ಟ್ರೈ ಮಾಡೋಣ ಫಸ್ಟ್, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ. ಓಕೆ, ಅಲ್ಲ ಇದು ಬಂದೇನಂದ್ರೆ ಮ್ಯಾಚ್ ಇರ್ಬೋದು, ಆದ್ರೆ ಮ್ಯಾಚ್ ನೋಡಕ್ಕೆ ಕೆಲವೊಂದು ಜನ ಇದ್ರೆ ಇಂಥದ್ದು ಎಂಟರ್ಟೈನ್ಮೆಂಟ್ ಮಾಡಕ್ಕೋಸ್ಕರ ನೋಡಕ್ಕೋಸ್ಕರನೇ ಜನಗಳು ಇರ್ತಾರೆ. ಆಕ್ಚುಲಿ ಇದ್ದಾರೆ. ಈಗ ನೋಡಿ, ಕೆಲವೊಂದು ಜನ ಹೌಸ್ ವೈಫ್ಸ್, ಕೆಲವೊಂದು ಜನ ಮೇಲಲ್ಲೂ ಇದ್ದಾರೆ. ಗಂಡಸರು ಎಷ್ಟೊಂದು ಜನ ಸೆಗ್ಮೆಂಟ್ ಅಲ್ಲಿ ಇದ್ದಾರೆ. ಅವ್ರು ಇಷ್ಟಪಟ್ಟು ಬರ್ತಾರೆ, ಮೂವಿಗೆ ಹೋಗ್ತಾರೆ, ನಾಟಕಗಳಿಗೆ ಹೋಗ್ತಾರೆ, ಮ್ಯಾಚ್ ಕಂಪ್ಲೀಟ್ ಆಗಿ ನೋಡ್ಕೊಂಡು ಏನು ಕುತ್ಕೊಳ್ಳಲ್ಲ. ಇನ್ ಕೆಲವರಿಗೆ ಒಂದ್ ಸ್ವಲ್ಪ ಆಂಗ್ಸೈಟಿನೂ ಇರುತ್ತೆ, ಅವನು ಹೊಡೆದಿಲ್ಲ ಅಂದ್ರೆ ಹೆಂಗೆ, ಇವ್ನು ಔಟ್ ಆದ್ರೆ ಹೆಂಗೆ ಅಂತ. ಸೊ ದೇ ವಿಲ್ ಓನ್ಲಿ ಚೆಕ್ ದಿ ಸ್ಕೋರ್ಸ್. ಸೊ ಅಂತವ್ರು ಬೇರೆ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಲ್ಲ, ನಮ್ಗೆ ಇದ್ರಲ್ಲಿ ಏನ್ ಸಿಗ್ತಿದೆ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ನೋಡ್ಬೇಕು ಅನ್ನೋದು ಹೇಳ್ಬೋದು. ಆಕ್ಚುಲಿ ರಿಲೇಟೆಡ್ ಏನಾದ್ರು ಕಂಟೆಂಟ್ ಮಾಡೋದು. ಅಲ್ಲ, ಇದ್ರಲ್ಲಿ ಏನಿಲ್ಲ ಗುರು, ನಮ್ಮ ನಾಟಕದಲ್ಲಿ ಪ್ರತಿಯೊಂದು ವಿಷಯನ ಹಾಕಿದ್ವಿ. ನಿಂಗೆ ಇಂಟೆಲೆಕ್ಚುಯಲ್ ಆಗಿ ಯೋಚನೆ ಮಾಡಿದ್ರೆ ಇಂಟೆಲೆಕ್ಚುಯಲ್ ಆಗಿ ಏನ್ ಬೇಕೋ ಆ ವಿಷಯ ಇದೆ. ನೀನು ಕಾಮಿಡಿ ಆಂಗಲ್ ಅಲ್ಲಿ ನೋಡ್ತೀಯ, ಕಾಮಿಡಿ ಆಂಗಲ್ ಅಲ್ಲಿ ಏನ್ ಬೇಕೋ ಅದಿದೆ. ನಿಂಗೇನ್ ಅನ್ಸುತ್ತೆ? ವೆರಿ ಗುಡ್ ಫೀಸ್ಟ್. ಅದೊಂಥರ ನಿನ್ಗೆ ಒಂದು ಹಬ್ಬ ಇದ್ದಂಗೆ ನಮ್ಮ ನಾಟಕ. ಈ ಸೊಸೈಟಿಲಿ ಏನ್ ನಡೀತಿದೆ ಅದ್ರ ಮೇಲೆ ಇದೆ, ಜನಗಳಿಗೆ ಇನ್ನ ಹತ್ರವಾಗಿ ಕ್ಯಾಚ್ ಆಗತ್ತೆ ಈಸಿಯಾಗಿ. ಅಂದ್ರೆ ವ್ಯವಸ್ಥೆ ಮೇಲೆ ಇರೋದ್ರಿಂದ ನೀಟಾಗಿ ಅರ್ಥ. ಆಮೇಲೆ ನಿಮ್ಗೆ ಏನಾದ್ರು ಒಂದು ಬಡಿಂಗ್ ಆರ್ಟಿಸ್ಟ್ ಗಳಿಗೆ ಏನಾದ್ರು ಕಲಿಬೇಕು ಅಂತಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಅದರದೇ ಆದಂತ ಒಂದು ಯೂನಿಕ್ ಪರ್ಸನಾಲಿಟೀಸ್, ಯೂನಿಕ್ ಫೀಚರ್ಸ್ ಇರ್ತವೆ. ಸೊ ಅದು ಕೂಡ ಚೆನ್ನಾಗಿದೆ. ನಿಮ್ಗೆ ಯಾರಾದ್ರೂ ನಾಟಕ ಮಾಡೋಂಥವ್ರು, ಮಾಡ್ಬೇಕು ಅಂತ ಅಂತಿರೋರು ಅಂತವ್ರು ಕೂಡ ಬಂದು ನೋಡಿ. ಓಕೆ, ಇದು ಚೆನ್ನಾಗೇ ಇದೆ. ಓಕೆ, ಇದೆಲ್ಲ ನಮ್ಗೆ ಗೊತ್ತು. ಅವ್ರಿಗೆ ಹೆಂಗ್ ನಾವ್ ಇದನ್ನ ಕನ್ವೆ ಮಾಡೋದು? ಸೊ ಅದನ್ನ ಏನಾದ್ರು ಮಾಡ್ಬೇಕು, ಅದಕ್ಕೆ ರಿಲೇಟೆಡ್ ಆಗಿ ಏನಾದ್ರು ಒಂದು ರೀಲ್ಸ್ ಕಂಟೆಂಟ್ ಏನಾದ್ರು ಮಾಡಿ ಅದರಿಂದ ಪ್ರಮೋಷನ್ ಮಾಡಬೇಕು. ಬಟ್ ಇದೆಲ್ಲ ಮಾಡೋಣ, ರೀಲ್ಸ್ ಏನ್ ಅನ್ಸುತ್ತೆ, ರೀಲ್ಸ್ ಕಂಟೆಂಟ್ ಇದೆಲ್ಲ ಕಾಮನ್ ಆಗಿ ಮಾಡೋಣ. ಅದಕ್ಕೆ ಬಿಟ್ಟು ಬೇರೆ ಏನ್ ಮಾಡೋದು? ಅದೇ ಕಾಮನ್ ಆಗಿ ಎಫೆಕ್ಟಿವ್ ಆಗಿ ಮಾಡಬೇಕು, ಕ್ರಿಯೇಟಿವ್ ಆಗಿ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದೇ ಇವಾಗ ಅದನ್ನ ಮಾತಾಡ್ತಾ ಅದನ್ನ ಜಾಸ್ತಿ ಜನಕ್ಕೆ ರೀಚ್ ಆಗೋದು ಹೆಂಗೆ ಅನ್ನೋದು ನಾವು ನೋಡ್ಬೇಕು ಮೇನ್ ಆಗಿ. ಸೊ ಇವಾಗ ಒಂದು ಕಂಟೆಂಟ್ ಹೆಂಗ್ ರೀಚ್ ಆಗುತ್ತೆ, ಯಾವನು ಒಬ್ಬ ಕಂಟೆಂಟ್ ನೋಡ್ತೇನೆ ಅಂದ್ರೆ ಏನ್ ನೋಡ್ತಾನೆ, ಅವ್ನಿಗೆ ಏನೋ ಒಂದು ಸಿಗ್ಬೇಕು ಅದರಿಂದ, ಸುಮ್ಮನೆ ಅವನು ನೋಡಲ್ಲ. ಅದೇ ಆ ಕೀವರ್ಡ್ಸ್ ನೆಲ್ಲ ಇಟ್ಕೊಂಡು ನಾವು ಒಂದು ಕಂಟೆಂಟ್ ಮಾಡ್ಬೇಕೀಗ. ಅಲ್ಲ, ಕಂಟೆಂಟ್ ಅನ್ನೋದಕ್ಕಿಂತಲೂ ಈ ತರಾನೇ ಇಷ್ಟಪಡುವಂತರು ಇದಾರೆ. ಬಟ್ ಆದ್ರೆ ಈ ತರ ಇದೆ ಅಂತ ಅವ್ರಿಗೆ ನಾವು ಹೆಂಗ್ ತೋರ್ಸೋದು, ಹೆಂಗೆ? ಒಂದೇನ್ ಮಾಡ್ಬೋದು ಅಂತಂದ್ರೆ, ಈ ಪಾರ್ಕ್ಗಳ ಹತ್ರ ಆಮೇಲೆ ಆಡಿಟೋರಿಯಂಗಳ ಹತ್ರ ಇರುವಂತ ಜನಗಳನ್ನ ಅಪ್ರೋಚ್ ಮಾಡ್ಬೋದು, ಅವ್ರಿಗೆ ಎಜುಕೇಟ್ ಮಾಡ್ಬೋದು. ಅವ್ರಿಗೆ ಈ ತರ ಇದೆಯಪ್ಪ ನಮ್ಮ ನಾಟಕ, ಇದ್ರಲ್ಲಿ ಇಷ್ಟೆಲ್ಲ ಸ್ಟಫ್ ಇದೆ, ಹೀಗಿದೆ, ನೀವು ನಿಜವಾಗ್ಲೂನೇ ನಾಟಕದ ಪ್ರೇಮಿ ಆದ್ರೆ ಇದು ಒಳ್ಳೆ ನಾಟಕ ನಿಮ್ಗೆ ನೋಡೋದಕ್ಕೆ ಅಂತ ಹೇಳ್ಬೋದು. ಕನ್ವಿನ್ಸ್ ಮಾಡೋದು ಒಂದು ಪ್ರಮೋಷನ್. ಇನ್ನೊಂದೇನು ಅಂತಂದ್ರೆ, ನಮ್ಮ ಸರ್ಕಲ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟ್ಸ್ ಅನ್ನು ತಗೊಂಡು ಅವ್ರಿಗೆ ಈ ನಾಟಕದ ಬಗ್ಗೆ ಎಜುಕೇಟ್ ಮಾಡೋದು, ಅದನ್ನ ಕಂಪಲ್ಸರಿಯಾಗಿ ರೆಗ್ಯುಲರ್ಸ್ ಆಗಿ ಫಾಲೋ ಅಪ್ ಮಾಡೋದು. ಆಮೇಲೆ ನಮ್ಮ ನಾಟಕ ಏನ್ ಮಾಡಿದ್ವಲ್ಲ, ಹಿಂದಿನ 4 ಶೋ ಏನ್ ಮಾಡಿದ್ವಲ್ಲ, ಅದರಿಂದ ಚೂರು ಒಂದು ಸಣ್ಣ ಬಿಟ್ಬಿಟ್ಟು ಕಟ್ ಮಾಡ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ರೆ ಒಂದ್ ಗ್ಲಿಮ್ಸ್ ತರ ಮಾಡ್ಬೋದು. ಆಮೇಲೆ ಇನ್ನೂ ಒಂದು ಮಾಡ್ಬೋದು. ಆಕ್ಚುಲಿ ಏನನ್ಸುತ್ತೆ ಅಂತ ಹೇಳಿ, ಇವಾಗ ನಮ್ಮ ಒಂದೊಂದು ಕ್ಯಾರೆಕ್ಟರ್ಗೂ ಅದ್ರ ಹಿನ್ನೆಲೆ ಒಂದಿರುತ್ತೆ. ಸೊ ಈಗ ಅವನೊಂದು ಜೀವನ ಅಂತ ಇರುತ್ತಲ್ಲಪ್ಪ, ಇವಾಗ ನಾಟಕದಲ್ಲಿ ತೋರಿಸೋದು ಒಂದು ಇದು ಕ್ರಿಸ್ಪ್ ಅಷ್ಟೇ. ಸೊ ಅವನ ಜೀವನದ ಹಿನ್ನೆಲೆಯಲ್ಲಿ ಯಾವ್ದಾದ್ರು ಒಂದು ಬಿಟ್ಟು ಒಂದು ಕ್ಯಾರೆಕ್ಟರೇಷನ್ ರಿಲೇಟ್ ಮಾಡ್ಕೊಂಡು ಒಂದು ಬಿಟ್ಟು ಅದನ್ನೇನಾದ್ರು ಅದು ಅದೇ ಈ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಬೇಕು. ಎಂತಕ್ ನೋಡ್ಬೇಕು ಈ ನಾಟಕ ಅನ್ನೋದು, ಆ ಕ್ಯೂರಿಯಾಸಿಟಿ ಹೆಂಗಾರು ಬಿಲ್ಡ್ ಮಾಡೋ ತರದ್ ಏನಾದ್ರು ಒಂದು ಮಾಡ್ಬೇಕು. ಬಟ್ ಇಷ್ಟೆಲ್ಲಾ ಮಾಡಿದ್ರು ಜನಗಳು ಬರ್ತಾರ. ಈಗ ನೀನ್ ಹೇಳಿ ನಾನೇ ನೋಡಿದೀನಪ್ಪ, ಮೊನ್ನೆ ಏನಾಯ್ತು ಗೊತ್ತಾ, ನಾಟಕೋತ್ಸವಕ್ಕೆ ಹೋಗಿದ್ದೆ. ಅಲ್ಲೊಬ್ರು ವಯಸ್ಸಾಗಿರೋರು ಒಬ್ರು ನನ್ನ ಮುಂದೆ ಇದ್ರು. ನನ್ಗೆ ಆಕ್ಚುಲಿ ಟಿಕೆಟ್ ಸಿಗ್ಲಿಲ್ಲ ಅವತ್ತು, ಕಾರಣಾಂತರಗಳಿಂದ. ನಾನು ಮೋಸ್ಟ್ಲಿ ಡಿಲೇ ಆಗಿದ್ದೆ, ಏನೋ ಒಂದು ರೀಸನ್, ಅಥವಾ ಜನ ಜಾಸ್ತಿ ಇದ್ರು. ಆತ ಏನಂದ ಅಂತಂದ್ರೆ, ಎಲ್ಲಿ ಯಾರು ಪ್ರಮೋಟೇ ಮಾಡಲ್ಲ ನಾಟಕಗಳು, ನಮಗೆ ರೀಚೇ ಆಗ್ತಾ ಇಲ್ಲ, ನಮ್ ನಾಟಕ ಅಂತೀರಾ, ನಮ್ಗೆ ಗೊತ್ತೇ ಆಗ್ತಾನೆ ಹೆಂಗ್ ಬರೋದು ಅಂತ. ಬಟ್ ರೀಚ್ ಆಗೋದು ಹೆಂಗೆ ಕಾಂಟ್ಯಾಕ್ಟ್ಸ್ ಹೇಗೆ ಇದನ್ನ ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಅದ್ರಲ್ಲಿ ಹಾಕೋಣ. ಅಂದ್ರೆ ನಿಜವಾಗ್ಲೂ ಪ್ಯಾಷನೇಟ್ ಆಗಿರೋರು ಹುಡುಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಾವ್ ಅಲ್ಲಿ ಆಕ್ಟಿವ್ ಆಗ್ಬೇಕು. ಎಲ್ಲಾ ಪೋಸ್ಟ್ಗಳು ಹಾಕೊಂಡು ಬಂದಿರ್ತೀವಿ, ಪ್ರತಿಯೊಬ್ಬರು ನಮ್ಮ ಪ್ರಯತ್ನ ನಾವು ಮಾಡ್ಬೇಕು ಅಂತ. ಹೌದು, ಮಾಡಿರ್ತೀವಿ ಸೋಷಿಯಲ್ ಮೀಡಿಯಾ, ನಮ್ಮ ಫ್ರೆಂಡ್ ಸರ್ಕಲ್ಸ್. ಬಟ್ ಈಗ ಕೆಲವೊಬ್ರು ಮಾತ್ರ ಅಲ್ಲ, ನೀನು ಎಫರ್ಟ್ ಹಾಕೋಣ, ನಾವು ಪಾಸಿಟಿವ್ ಆಗಿ ಕನ್ವೆ ಮಾಡೋಣ. ನೋಡ್ಬೇಕಾದ್ರೆ ಹೇಳು,
ಆಗಲ್ಲ ಅಂತ ನೀವು ಏ ಇಲ್ಲ ಇಲ್ಲ ನನಗೆ ಗೊತ್ತಿರೋ ಇದಾರೆ ಮಾಡೋರು ಇದಾರೆ. ಅಲ್ಲ ನಾವು ಅಪ್ರೋಚ್ ಅಲ್ಲ, ಮಾಡಿದ್ರೆ first ಹೇಗೆ decide ಆಗೋದು? First approach ಏ ಇಲ್ಲ 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 ಪಾಸಿಟಿವ್ ಆಗಿ approach ಹೌದು. ಪಾಸಿಟಿವ್ ಆಗಿ ಮಾಡ್ತೀರಾ ಅನ್ಕೊಳ್ಳಿ. ನೀವು ಹೇಳಿದ ಓಕೆ ಸುಭಾಷ್ ಸರಿ ನೋಡೋಣ ನೆಕ್ಸ್ಟ್ ಪಕ್ಕ ಅಂತ ಹೇಳ್ಬಿಟ್ಟು ಹಿಂಗಂದು ಓದ್ದೇನ ಅಂತ ಹೇಳ್ಬಿಟ್ಟು ನೋಡೋಣ ಗುರು, ಒಂದು 10 ಜನ ಅಪ್ರೋಚ್ ಮಾಡೋರು 9 ಜನ ಹಿಂಗ್ ಹೇಳ್ತಾರೆ, ಒಬ್ಬರು ಒಬ್ಬರಾದ್ರು ಗೊತ್ತಾಗ್ಲಿ. ನಮ್ಮ ಕಡೆಯಿಂದ ನಮ್ಮ ಪ್ರಯತ್ನ ಮಾಡ್ತೀವಿ. ಜನ ಬರೋಂಗ್ ಮಾಡೋದೇ ವಂಡರ್, ಜನ ಬರೋಂಗ್ ಮಾಡೋದೇ ವಂಡರ್. Wonder. ಟೆಂಡರ್ ಯಾರಿಗೆ ಆಗ್ತಾ ಇದೀವಲ್ಲ ಇವ್ರಿಗೆಲ್ಲ ಟೆಂಡರ್ ಯಾರಿಗೆ ಒಳ್ಳೆ ರೀತಿ ಒಳ್ಳೆ ರೀತಿಲೇ ಗುರು, ನಾಟಕದಲ್ಲಿರೋ ಟೆಂಡರ್ ಅಲ್ಲ. ಓಕೆನಾ, ಡೀಲಾ? ಬಟ್ ಬರೀ ಟೆಂಡರ್ ಒಂದೇ ಆಗ್ತೀರಾ, ಏನೋ ಸ್ಕೀಮ್ಸ್ ಕೊಡ್ತೀರಾ ಏನಾದ್ರು? ಮತ್ತೆ ಮಾತಾಡೋಣ, ನೆಕ್ಸ್ಟ್ ಪ್ರಮೋಷನ್ ಮಾತಾಡೋಣ. ಆದ್ರೆ ಪ್ರಮೋಷನ್ ಎಷ್ಟು ಮಾಡ್ತೀವಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಮೇಲೆ focus ಪರ್ಫಾರ್ಮ್ ಮಾಡ್ಬೇಕು. ಮಾಡಾಗ ಹೌದು. ಬಗ್ಗೆ ಅದನ್ನ ಇಟ್ಕೊಂಡು ಮಾಡೋಣ promotion. ಆಲ್ರೆಡಿ ಕ್ಯಾರೆಕ್ಟರ್ ಆಗ್ಬಿಟ್ಟೆ ಬೇಕಾದ್ರೆ promote ಮಾಡೋಣ. ಹಾ, ಅದು ಒಳ್ಳೆ ಐಡಿಯಾ. ಓಕೆನಾ? ಕ್ಯಾರೆಕ್ಟರ್ ಅಲ್ಲೇ ಮಾಡೋ ಏನ್ ಗುರು ಏನಾರು ಮಾತಾಡ್ಗುರು ನೀನು. ಹುಡುಗ ತುಂಬಾ ಸುಸ್ತಾಗಿದ್ದಾನೆ ಅನ್ಸುತ್ತೆ. ಸೊ ಹಂಗಾಗಿ ಆಯ್ತು ರಿಹರ್ಸಲ್ ಅಲ್ಲಿ